ಜನಗಳು ನಮ್ಮ ಕೆಲಸ ನೋಡಿ ಇಷ್ಟಪಟ್ಟು ಕೆಲಸದ ಮೇಲೆ ಕೆಲಸ ಕೊಡ್ತಾನೆ ಇದ್ದಾರೆ. ಸರ್ ಹೊಸದಾಗಿ ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕಾದ್ರು ಗಮನಿಸಬೇಕಾದದ್ದು ಇಷ್ಟೇ. ಕಲ್ಲು ನೀವು ನೋಡ್ತಿರ್ಬೋದು, ನಾವು ಯಾವ ರೀತಿ ಹಾಕಿದ್ದೀವಿ. ಕಲ್ಲು ಎಷ್ಟೇ ಅಲ್ಲಾಡಿಸ್ತಿದ್ರು ಯಾವುದೇ ಕಾರಣಕ್ಕೂ ಅಲ್ಲಾಡ್ತಾ ಇಲ್ಲ. ನೋಡಿ, ಹಿಂಗೆ ಹೊಡೆದು ಅಲ್ಲಾಡ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಅಲ್ಲಾಡಲ್ಲ. ಕಲ್ಲು ಮೂಲೆ ಕಲ್ಲು ಯಾವುದೇ ಕಾರಣಕ್ಕೂ ಜಗ್ಗಾಡೋದಿಲ್ಲ. ಎಲ್ಲ ಕಂಬಕ್ಕೂ ಸ್ಟ್ರೆಂತ್ ಸಿಗ್ತದೆ. ಅಂದರೆ ಎಲ್ಲ ತಿಳಿದಿರೋರ ಕೈಲೇ ಮಾಡಿಸ್ಬೇಕು. ಯಾಕಂದರೆ ನಮ್ಮ ತಂದೆಯವರು 20 ವರ್ಷದಿಂದ ಇದೇ ಕೆಲಸದಿಂದ ಬಂದಿರೋದ್ರಿಂದ ಅವ್ರಿಗೆ ಅನುಭವ ಚೆನ್ನಾಗಿದೆ. ನಾವು ಮಾಡೋದು ತುಂಬ ಒಂದು 20-25 ವರ್ಷ ಬಾಳಿಕೆ ಬರಬೇಕು ಅಂಥ ವರ್ಕ್ ನಾವು ಮಾಡ್ತೀವಿ. ನಮಸ್ತೆ, ನಮ್ಮ ಹೆಸರು ಕೃಷ್ಣಪ್ಪ ಅಂತ, ನಮ್ಮ ಮಗರು ಅಭಿಷೇಕ್ ಅಂತ. ನಮ್ಮದು ಏಕೆ ಫೆನ್ಸಿಂಗ್ ವರ್ಕು. ನಾವು ಮದ್ದೂರು ತಾಲೂಕು ಅರೇಕಲ್ದೊಡ್ಡಿ ಗ್ರಾಮದವರು. ಇದೇ ಕೆಲಸ ವೃತ್ತಿಯಲ್ಲಿ ನಾವು ಮಾಡ್ಕೊಂಬರ್ತಾಯಿದ್ದೀವಿ. ಸುಮಾರು 25-26 ವರ್ಷದಿಂದ ಇದೇ ಕೆಲಸ ಮಾಡ್ಕೊಬರ್ತಾಯಿದ್ದೀವಿ. ಜನಗಳು ನಮ್ಮ ಕೆಲಸ ನೋಡಿ ಇಷ್ಟಪಟ್ಟು ಕೆಲಸದ ಮೇಲೆ ಕೆಲಸ ಕೊಡ್ತಾನೇ ಇದ್ದಾರೆ. ಬೇಕಾದರೆ ಇಲ್ಲೊಂದು ವರ್ಕ್ ಮಾಡ್ತಾಯಿದ್ದೀವಿ. ಬೆಸಗರಳ್ಳಿ ಹತ್ರ ಮಾರ್ಲಮದೊಡ್ಡಿ ಅಂತ ಒಂದು ಊರಿದೆ. ಆ ಊರಲ್ಲಿ ಒಂದು ವರ್ಕ್ ಮಾಡ್ತಾಯಿದ್ದೀವಿ. ಬನ್ನಿ ಸರ್, ಆ ವರ್ಕ್ ಹೇಗಿದೆ ಅಂತ ತೋರಿಸ್ತೀನಿ. ಫೆನ್ಸಿಂಗ್ ವರ್ಕು ಅಂದರೆ ಹೆಂಗೆಂಗೋ ಮಾಡಿಬಿಟ್ಟು ಹೋಗೋದಲ್ಲ. ಯಾವ ರೀತಿ ಮಾಡಬೇಕು ಅಂತ, ಒಂದು ಕಂಬದಿಂದ ಒಂದು ಕಂಬಕ್ಕೆ ಎಷ್ಟು ಡಿಸ್ಟೆನ್ಸ್ ಇರಬೇಕು, ಯಾವ ರೀತಿ ಗುಂಡಿ ತೆಗಿಬೇಕು, ಯಾವ ರೀತಿ ಸ್ಟ್ಯಾಂಡಿಂಗ್ ಮಾಡಬೇಕು, ಲೈನ್ ನೋಡ್ಕೊಬೇಕು ಮೇಯ್ನಾಗೆ. ಅದಿಲ್ಲದೆ ನಮ್ಮ ವರ್ಕರ್ಸು ಅನುಭವರೇ ಎಲ್ಲ ಇದ್ದಾರೆ. ಬನ್ನಿ ಸರ್, ಅವ್ರನ್ನೂ ಪರಿಚಯ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಡೀಟೇಲ್ಸಾಗಿ ತೋರಿಸ್ಕೊಡ್ತೀವಿ. ನಮ್ಮ ಫೆನ್ಸಿಂಗ್ ವರ್ಕ್ನ ಲೈವ್ ಆಗಿ ತೋರಿಸ್ತೀನಿ ಬನ್ನಿ. ನೋಡಿ, ನೀವು ನೋಡ್ತಿರ್ಬೋದು ನಮ್ಮ ಲೇಬರು ಯಾವ ಥರ ಕೆಲಸ ಮಾಡ್ತಿದ್ದಾರೆ ಅಂತ. ಇದು ನಾವು ಚೈನ್ ಲಿಂಕ್ ಮೆಸ್ಸು ಕೆಲಸ ಮಾಡಿಸ್ತಿದ್ದೀವಿ ಇಲ್ಲಿ. ಈ ಚೈನ್ ಲಿಂಕ್ ಮೆಸ್ಸು ಕೆಲಸ ಮಾಡಿಸ್ತಾ ಇರೋದನ್ನು ನೀವು ನೋಡ್ತಿರ್ಬೋದು. ಯಾವ ಥರ ಚೈನ್ ಲಿಂಕ್ ಹೆಂಗೆ ಎಳಿಬೇಕು, ಹೆಂಗೆ ಪ್ರತಿಯೊಂದು ನಿಮಗೆ ಲೈವಲ್ಲೇ ತೋರಿಸ್ತಿದ್ದೀನಿ. ಕೆಲವರು ವೀಡಿಯೋಗಳಲ್ಲಿ ಲೈವಲ್ಲಿ ತೋರಿಸಲ್ಲ, ನಾವು ತೋರಿಸ್ತಿದ್ದೀನಿ ನೋಡಿ ಸರ್. ಫೆನ್ಸಿಂಗ್ ಮಾಡಬೇಕಂದ್ರೆ ಫಸ್ಟು ಲ್ಯಾಂಡ್ ನೋಡ್ತೀವಿ. ಲ್ಯಾಂಡ್ ನೋಡಿಬಿಟ್ಟು ಟೇಪ್ ತಗೊಂಬಂದು ಮೆಜರ್ಮೆಂಟ್ ಮಾಡ್ತೀವಿ. ಒಂದೊಂದು ಕಲ್ಲು ಎಷ್ಟು ಡಿಫ್ರೆನ್ಸ್ ಇರಬೇಕು ಅನ್ನೋದನ್ನ ನಾನು ಡೀಟೇಲ್ಸ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಸರ್. ಈ ಕಂಬದಿಂದ ಈ ಕಂಬಕ್ಕೆ 6 ಅಡಿ ಡಿಫ್ರೆನ್ಸ್ ಇದೆ. ಕೆಲವರು 7 ಅಡಿ 8 ಅಡಿ ಹಾಕ್ಬಿಡ್ತಾರೆ. ಅದೇನು ಇದು ಬರೋದಿಲ್ಲ ಸರ್, ಸ್ಟ್ರೆಂತ್ ಬರೋಲ್ಲ. 6 ಅಡಿಗೊಂದು ಹಾಕಿದ್ರೆ ಅದು ಗ್ರಿಪ್ ಬರ್ತದೆ. ಮತ್ತು ಈ ಕಾರ್ನರಲ್ಲಿ ಜೋಡಿ ಕಂಬ ಹಾಕಿರ್ತೀವಿ. ಇದು ಈ ಕಡೆ ಒಂದು ಒದೆ ಕಲ್ಲು, ಈ ಕಡೆ ಒಂದು ಸಪೋರ್ಟ್ ಕಲ್ಲು, 2 ಕಲ್ಲು ಕೊಟ್ಟಿರೋದ್ರಿಂದ ಈ ಕಲ್ಲು ಮೂಲೆ ಕಲ್ಲು ಯಾವುದೇ ಕಾರಣಕ್ಕೂ ಜಗ್ಗಾಡೋದಿಲ್ಲ. ಎಲ್ಲ ಕಂಬಕ್ಕೂ ಸ್ಟ್ರೆಂತ್ ಸಿಗ್ತದೆ. ಅದೇ ರೀತಿ ನಾವು 6 ಅಡಿಗೊಂದು ಕಲ್ಲು ಹಾಕ್ಕೊಂಡು ಹೋಗ್ತಾನೆ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ತೀವಿ ಸರ್. ಅದು ಯಾವ ಥರ ಇರುತ್ತೆ, ಅದನ್ನ ಯಾವ ಥರ ಹಾಕಿಸ್ಕೋಬೇಕಾಗುತ್ತೆ ಸರ್? ಸರ್ ಮೆಶ್ ಅಂದರೆ ಮೆಶಲ್ಲಿ ನಾನಾ ರೀತಿ ಬರುತ್ತೆ. ನೀವು ಹೇಳಿದ ಕ್ವಾಲಿಟಿನ ನಾವು ಹಾಕ್ಕೊಡ್ತೀವಿ. ಟಾಟಾ ಬೇಕಂದರೆ ಟಾಟಾ ಹಾಕ್ಕೊಡ್ತೀವಿ, ಮೈಕನ್ ಬೇಕಂದ್ರೆ ಮೈಕನ್ ಹಾಕ್ಕೊಡ್ತೀವಿ, ಸನ್ವಿಕ್ ಬೇಕಾದ್ರೆ ಸನ್ವೀರ್ ಹಾಕ್ಕೊಡ್ತೀವಿ. ಇದೇ ರೀತಿ ನೀವು ಯಾವ ರೀತಿ ಕೇಳ್ತೀರ ಅದೇ ಮೆಸ್ಸು ಮತ್ತು ಚೈನಲ್ಲಿ 3 ರೀತಿ ಬರುತ್ತೆ. ಒಂದು ಟಾಟಾ, ಒಂದು ಮೈಕಾನು, ಒಂದು ಸನ್ವೀಕ್ ಅಂತ. ನಿಮ್ದು ಯಾವುದು ನೀವು ಚಾಯ್ಸ್ ಮಾಡಿ ಹಾಕ್ಕೋತೀರ ಅದೇ ಥರ ನಾವು ಮೆಸ್ಸು 6 ಅಡಿದೊಂದು 5 ಅಡಿದೊಂದು ಮೆಸ್ ಬರ್ತದೆ. ಬೇಕಂದರೆ 8 ಅಡಿ ಮೆಸ್ಸು ಬರ್ತದೆ. ನೀವು ಯಾವ ರೀತಿ ಕೇಳ್ತೀರ ಆ ಮೆಸ್ಸು ನಾವು ಹಾಕ್ಕೊಡ್ತೀವಿ ಸರ್. ನಾವು ಹಸಿಕಲ್ಲೇ ಯೂಸ್ ಮಾಡೋದು, ಸುಟ್ಕಲ್ಲು ಹಾಕಲ್ಲ. ಸುಟ್ಕಲ್ಲು ಯಾಕೆ ಬರೋದಂದರೆ ಸುಟ್ಕಲ್ಲು ಆಲ್ರೆಡಿ ಸುಟ್ಟಿರೋದ್ರಿಂದ ಬಿಸಿಲಿಗೆ ಕಟ್ಟಾಗ್ಬೋದು, ಅಥವಾ ನಾವು ತರಬೇಕಾದ್ರೆ ಕಟ್ಟಾಗೋದು. ನಾವು ಹಸಿಕಲ್ಲೇ ತರೋದು. ಈ ಕಂಬ ನೀವೇನು ನೋಡ್ತಾ ಇದ್ದೀರಾ ಸರ್, ಇದು 8 ಅಡಿ ಪೋಲು. ಭೂಮಿ ಒಳಗಡೆ 2 ಅಡಿ ಹೋಗಿದೆ, ಭೂಮಿಯಿಂದ ಮೇಲೆ 6 ಅಡಿ ಇದೆ ಸರ್. ಅಗಲ ಬಂದು 6 ಇಂಚ್ ಇರ್ತದೆ, ದಪ್ಪ ಬಂದು 4 ಇಂಚ್ ಇರ್ತದೆ ಸರ್. ಈ ಕಲ್ಲು ನೀವು ನೋಡ್ತಿರ್ಬೋದು, ನಾವು ಯಾವ ರೀತಿ ಹಾಕಿದ್ದೀವಿ. ಈ ಕಲ್ಲು ಎಷ್ಟೇ ಅಲ್ಲಾಡಿಸ್ತಾ ಇದ್ರು ಯಾವುದೇ ಕಾರಣಕ್ಕೂ ಅಲ್ಲಾಡ್ತಾ ಇಲ್ಲ. ನೋಡಿ, ಹಿಂಗೆ ಹೊಡೆದು ಅಲ್ಲಾಡ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಅಲ್ಲಾಡಲ್ಲ. ಮತ್ತು ಕಲ್ಲಿಂದ ಕಲ್ಲಿಗೆ 6 ಅಡಿ ಡಿಫ್ರೆನ್ಸಲ್ಲೇ ಹಾಕ್ಕೊಡ್ಬೇಕು ಸರ್. ಇಲ್ಲಿ ನೋಡ್ತಿರ್ಬೋದು, ನೀವು ಟೇಪ್ ಇಟ್ಕೊಬಂದು ಅಳತೆ ಮಾಡಿದ್ರು 6 ಅಡಿನೇ ಇರ್ತದೆ ಸರ್. ಓನರ್ ಇರಲಿ ಇಲ್ಲದೆ ಹೋಗಲಿ ನಾವು 6 ಅಡಿಗೆ ಹಾಕ್ತೀವಿ. ಓನರ್ ಇಲ್ಲ ಅಂದ್ಬಿಟ್ಟು 5 ಅಡಿಗೆ ಅಥವಾ 8 ಅಡಿಗೆ ಹಿಂಗೆ ಹಾಕ್ಬಿಟ್ಟು ಹೋಗಲ್ಲ ಸರ್. ಹೊಸದಾಗಿ ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಇರ್ತಾರೆ, ಅವರು ಏನನ್ನ ಗಮನಿಸಬೇಕಾಗುತ್ತೆ ಸರ್ ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ? ಸರ್ ಹೊಸದಾಗಿ ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕಾದ್ರು ಗಮನಿಸಬೇಕಾದದ್ದು ಇಷ್ಟೇ. ಒಂದು ಲ್ಯಾಂಡಲ್ಲಿ ನಮಗೆ ಮೆಜರ್ಮೆಂಟ್ ತೋರಿಸ್ಬೇಕು. ಅವ್ರು ಬಂದು ಯಾವ ಆ ಬಾರ್ಡ್ರ್ ಕಲ್ಲಿಂದ ಈ ಬಾರ್ಡ್ರ್ ಕಲ್ಲಿಗೆ ತೋರಿಸ್ಬಿಟ್ರೆ ನಾವು ಲೈನ್ ಕಟ್ಬಿಟ್ರು, ದಾರ ಕಟ್ಕೊಂಡು ಲೈನಾಗೆ 6 ಅಡಿಗೊಂದು ಕಲ್ಲು ಹಾಕ್ತೀವಿ. ಯಾರೋ ಬಂದ್ಬಿಟ್ಟು ಅಲ್ಲಿ ಒಂದು ಕಲ್ಲು ಅಲ್ಲೊಂದು ಕಲ್ಲು ಹಾಕ್ಬಿಟ್ರೆ ಅವ್ರಿಗೇನು ಗೊತ್ತಾಗೋದಿಲ್ಲ. ಅವ್ರು ಗಮನಿಸ್ಬೇಕಾದ್ದು ಮೇಯ್ನಾಗೆ ಈ ನೇರ ಕಲ್ಲಿಂದ ಆ ನೇರ ಕಲ್ಗಂಟ ಒಂದೇ ಸಮ ಇದೆಯಾ, ನಮ್ಮ ಜಮೀನೊಳಗೆ ಬಂದಿದೆಯಾ, ಇಲ್ಲ ಆಚೆ ಹೋಗಿದೆಯಾ, ಬೇರೆಯವ್ರು ಬಂದು ನಮಗೆ ತೊಂದರೆ ಕೊಡಬಾರ್ದು. ನೇರವಾಗಿ ಒಂದೇ ಶಿಸ್ತಾಗೆ ಲೈನಾಗೆ ನಾವು ಫೆನ್ಸಿಂಗ್ ವರ್ಕ್ ಮಾಡಬೇಕು ಸರ್. 2 ದಿವಸ ಬಾಳಿಕೆ ಬರ್ತದೆ ಸರ್. ನಾವು ಮಾಡೋದು ತುಂಬ ಒಂದು 20-25 ವರ್ಷ ಬಾಳಿಕೆ ಬರಬೇಕು ಅಂಥ ವರ್ಕ್ ನಾವು ಮಾಡ್ತೀವಿ. ನಮ್ಮ ವರ್ಕ್ ನೋಡಿಬಿಟ್ಟು ಜನಗಳು ಬೇರೆಯವ್ರಿಗೆ ಪರ್ಚೇಸ್ ಮಾಡಿ ಇಂಥವ್ರು ವರ್ಕ್ ಮಾಡ್ತಾವ್ರೆ, ಬನ್ನಿ ಇವ್ರ ಕೈಲಿ ಮಾಡಿಸಿ ಅಂತ ಹೇಳ್ತಾರೆ ಸರ್. ನಾವೇ ಅಂತಲ್ಲ, ಚೆನ್ನಾಗಿ ಮಾಡೋರನ್ನ ಕರೆಸಿ ನೀವು ಕೆಲಸ ಮಾಡಿಸ್ಕೋಬೇಕು ಅಂತ ನಾನು ಹೇಳ್ತೀನಿ ಸರ್. ವರ್ಕ್ ಅಂದರೆ ಯಾರ್ಯಾರ ಕೈಲೋ ಮಾಡಿಸ್ಬಿಡೋದಲ್ಲ ಸರ್. ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕಂದ್ರೆ ಎಲ್ಲ ತಿಳಿದಿರೋರ ಕೈಲೇ ಮಾಡಿಸ್ಬೇಕು. ಯಾಕಂದರೆ ನಮ್ಮ ತಂದೆಯವರು 20 ವರ್ಷದಿಂದ ಇದೇ ಕೆಲಸದಿಂದ ಬಂದಿರೋದ್ರಿಂದ ಅವ್ರಿಗೆ ಅನುಭವ ಚೆನ್ನಾಗಿದೆ. ನಾನು ಅವ್ರಿಗೆ ಕೈ ಕೆಳಗಡೆ ಬೆಳೆದಿರೋದ್ರಿಂದ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಸರ್. ಫಸ್ಟು ಕಸ್ಟಮರ್ ಗಮನಿಸಬೇಕಾಗಿದ್ದು ಕಲ್ಲು ಹಸಿ ಕಲ್ಲ ಸುಟ್ಕಲ್ಲ ಅದನ್ನು ನೋಡಬೇಕು.
ಸೆಕೆಂಡ್ ಥಿಂಕು ಮೆಟೀರಿಯಲ್ ಯಾವ್ದು ಹಾಕ್ಸ್ತಾರೆ, ಟಾಟಾ ಹಾಕ್ಸ್ತಾರಾ, ಮೈಕನ್ ಹಾಕ್ಸ್ತಾರಾ, ಅದ್ರ ಬಗ್ಗೆ ಅವ್ರಿಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಸರ್. ಮೂರನೇದಾಗಿ ಚೈನ್ ಲಿಂಕ್ ಮೆಸ್ ಬರ್ತದೆ ಸರ್. ಚೈನ್ ಲಿಂಕ್ ಮೆಸ್ಸು ಟಾಟಾ ಬೇಕಾ ಟಾಟಾನೇ ಹಾಕ್ಕೊಡ್ತೀನಿ, ಮೈಕನ್ ಬೇಕಾ ಮೈಕನ್ ಹಾಕ್ಕೊಡ್ತೀನಿ, ಸುಪ್ರೀಂ ಬೇಕಾ ಸುಪ್ರೀಮೇ ಹಾಕ್ಕೊಡ್ತೀನಿ ಸರ್. ನಾನು ಹಾಕೋ ಮೆಟೀರಿಯಲ್ ಎಲ್ಲ 100 GSM ಮೆಟೀರಿಯಲ್ಲೇ ಆಗಿರುತ್ತೆ. 20-25 ವರ್ಷದ ವ್ಯಾರೈಟಿ ಬರುತ್ತೆ. ಯಾವುದೇ ಕಾರಣಕ್ಕೂ ರಸ್ಟ್ ಹಿಡಿಯಲ್ಲ, ತುಕ್ಕಿಡಿಯಲ್ಲ, ಏನೇ ಮಳೆ ಬರಲಿ ಬಿಸಿಲು ಬರಲಿ ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗಲ್ಲ ಸರ್. ನಾನು ಹಾಕಿರೋ ಮೆಟೀರಿಯಲ್ ಏನಾದರೂ ಆ ಥರ ಪ್ರಾಬ್ಲಮ್ ಬಂದರೆ 10 years ವ್ಯಾರಂಟಿ ಒಳಗಡೆ ನಾನು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಸರ್. ಯಾಕಂದರೆ ಯಾವುದೇ ಜಿಲ್ಲೆಯಲ್ಲಾದರೂ ಕೆಲಸ ಮಾಡ್ಕೊಡ್ತೀವಿ. ಈಗ ಕೆಲವು ಕಡೆ ಮೈಸೂರಲ್ಲಿ ಮಾಡಿದ್ದೀನಿ, ಚಿಕ್ಕಬಳ್ಳಾಪುರ ಮಾಡಿದ್ದೀನಿ, ಹಾಸನ ಮಾಡಿದ್ದೀನಿ, ಇಲ್ಲಿ ತುಮಕೂರು ಮಾಡಿದ್ದೀನಿ, ಈ ಕಡೆ ಶಿರಾ ಮಾಡಿದ್ದೀನಿ, ಎಲ್ಲ ಕಡೆ ಮಾಡಿದ್ದೀನಿ ಸರ್. ನೀವು ಯಾವುದೇ ಜಿಲ್ಲೆಯವರಾಗಿದ್ದರೂ ನಮ್ಗೆ ಕಾಲ್ ಮಾಡಿದಾಗ ನಿಮಗೆ ಆ ಲೊಕೇಶನಲ್ಲಿ ನಿಯರ್ ಬೈ ನಾವು ಕೆಲಸ ಮಾಡಿರೋ ಜಾಗದ್ದು ಅಥವಾ ನಂಬರು ಇಲ್ಲ ಕಸ್ಟಮರ್ ನಂಬರು ಅಥವಾ ಪ್ಲೇಸ್ ತೋರಿಸ್ಕೊಡ್ತೀವಿ ಸರ್. ಅದು ನಿಮ್ಮ ಕಣ್ಮುಂದೆನೇ ಮೆಸ್ ಓಪನ್ ಮಾಡ್ತಿದ್ದೀವಿ. ಅದು ಟಾಟಾ ಕಂಪ್ನಿ ಮೆಸ್ಸು, ಓನರ್ ಇಲ್ಲೇ ಇದ್ದಾರೆ, ಅವ್ರ ಕಣ್ಮುಂದೆನೇ ಮೆಸ್ ಓಪನ್ ಮಾಡಿ ಹಾಕ್ಕೊಡ್ತಿದ್ದೀವಿ ಸರ್. ಸರ್ ನಾವು 2 ಥರ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ. ಸೊ ನೀವೀಗ ಈ ಕಂಬದಲ್ಲಿ ನೋಡ್ತಿರ್ಬೋದು, ಇದಕ್ಕೆ ಮುಳ್ತಂತಿ ಅಂತೀವಿ ಸರ್. ಬರೀ ಮುಳ್ತಂತಿ ಬಂದರೆ ಇನ್ನೂ 3 ಲೈನ್ ಎಕ್ಸ್ಟ್ರಾ ಹಾಕ್ಕೊಡ್ತೀನಿ. ಇದು ಚೈನ್ ಲಿಂಕ್ ಮೆಸ್ ಕಟ್ಟೋದ್ರಿಂದ 3 ಲೈನ್ ಮಾತ್ರ ಮುಳ್ತಂತಿ ಹಾಕಿದ್ದೀವಿ. ಇಲ್ಲಿ ಚೈನ್ ಲಿಂಕ್ ಮೆಸ್ ಬರುತ್ತೆ ಸರ್ ಮೇಲೆ. ಅದೇ ನಿಮಗೆ ಬರೀ ಮುಳ್ತಂತಿನೇ ಬೇಕು ಅಂದರೆ ಈಗ 3 ಲೈನ್ ಹಾಕಿದ್ದೀವಿ, ಇದಕ್ಕಿನ್ನ 3 ಲೈನ್ ಸೇರಿ 6 ಲೈನ್ ಮುಳ್ತಂತಿ ಹಾಕ್ಕೊಡ್ತೀವಿ ಸರ್. ಸರ್ ಈ ಕೆಲಸನೇ ಅಲ್ಲದೆ ನಾವು ವಾಲ್ ಕಾಂಪೌಂಡು ಕೆಲಸನೂ ಮಾಡಿಕೊಡ್ತೀವಿ. ಬೇಕಾದಲ್ಲಿ ನಮ್ಮ ನಂಬರು ಈ ಸ್ಕ್ರೀನ್ ಮೇಲೆ ಬರ್ತದೆ, ನೀವು ಫೋನ್ ಮಾಡಿದ್ರೆ ವಿವರವಾಗಿ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀವಿ ಸರ್. ಇರುತ್ತೆ ಸರ್. ಸರ್ ತುಂಬ ಕಡಿಮೆ ಬೆಲೆಗೆ ಮಾಡ್ಕೊಡ್ತೀನಿ. ತುಂಬ ಕಡಿಮೆ ಬೆಲೆಗೆ ಮಾಡ್ಕೊಡ್ತೀನಿ ಅಂದರೆ ಲೋ ಕ್ವಾಲಿಟಿ ಮೆಟೀರಿಯಲ್ ಅಂತ ಯಾವುದೇ ಕಾರಣಕ್ಕೂ ಹಾಕಲ್ಲ. ನಂಬರ್ 1 ಕ್ವಾಲಿಟಿ ಮೆಟೀರಿಯಲ್ ಟಾಟಾ ಆಗ್ಬೋದು, ಮೈಕನ್ ಆಗ್ಬೋದು, ಅದೇ ಹಾಕ್ತೀನಿ, ಅದೇ ತರಿಸ್ತೀನಿ. ಕಸ್ಟಮರ್ ಮುಂದೆ ಓಪನ್ ಮಾಡೇ ಹಾಕ್ಕೊಡ್ತೀನಿ ಸರ್. ಹಾಕಿಸ್ಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಸರ್? ಸರ್ ರೈತರೇ ಆಗಲಿ, ಈ ಜಮೀನು ತಗೊಂಡು ಮಾಲೀಕರೇ ಆಗಲಿ ಏನಕ್ಕೆ ಹಾಕ್ಸ್ತಾರೆ ಅಂದರೆ ಅಕ್ಕಪಕ್ಕ ಇರೋರು ಒತ್ತರಿಸ್ಕೊಂಡು ಬರ್ತಾ ಇರ್ತಾರೆ. ಇವ್ರ ಜಮೀನು ಕಿರ್ದ ಆಯ್ತದೆ. ಅದಕ್ಕೆ ಸೇಫ್ಟಿಗೆ ಅಳತೆ ಮಾಡಿಬಿಟ್ಟು ಕಲ್ಲು ಹಾಕ್ಸ್ಬಿಟ್ಟು ಇದೇ ಫೆನ್ಸಿಂಗ್ ಹಾಕಿದ್ರೆ ಅವ್ರ ಜಮೀನು ಅವ್ರಿಗಿರ್ತದೆ, ಇವ್ರ ಜಮೀನು ಇರ್ತದೆ. ಯಾವುದೇ ರೀತಿ ಗೊಂದಲಗಳು ಬರೋದಿಲ್ಲ. ಮತ್ತು ಇವ್ರು ಏನು ಮಾಡಿದ್ದಾರೆ ಗೊತ್ತಾ ಸರ್, ಈಗ ಫೆನ್ಸಿಂಗ್ ಹಾಕ್ಸಿರೋದು ಏನು ಉದ್ದೇಶ ಅಂದರೆ ಇದಕ್ಕೆ ತೆಂಗು ಹಾಕ್ತಾರಂತೆ. ತೆಂಗು ಮತ್ತು ಅಡಿಕೆ ಹಾಕ್ತಾರೆ. ಸುರಕ್ಷಿತವಾಗಿ ಆಡು ಕುರಿ ಆಗಲಿ, ದನೆ ಎಮ್ಮೆ ಆಗಲಿ, ಯಾರೇ ಆಗಲಿ ಒಳಗಡೆ ಬರೋಕ್ಕೆ ಚಾನ್ಸಸ್ ಇರಲ್ಲ. ಅದರಿಂದ ಸೇಫ್ಟಿಗೆ ಇರಲಿ ಅಂದ್ಬಿಟ್ಟು ಈ ಫೆನ್ಸಿಂಗ್ ವರ್ಕು ಮತ್ತು ಚೈನ್ ಲಿಂಕ್ ಮೆಸ್ಸು ಮಾಡಿಸಿದ್ದಾರೆ ಸರ್. ಸರ್ ಈಗ ನಿಮ್ಮ ಹತ್ರ ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮನ್ನ ಯಾವುದೇ ಥರ ಕಾಂಟ್ಯಾಕ್ಟ್ ಮಾಡಬೇಕು? ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀವಿ ಸರ್. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಸರ್.